ಎಲ್ರೂ ಕಾಲಲ್ಲಿ ಕಿಕ್ಕರ್ ಹೊಡೆದ್ರೆ ನನ್ನ ತಂಗಿ ಕೈಯಲ್ಲಿ ಕಿಕ್ಕರ್ ಹೊಡಿತಾ ಇದ್ದಾಳೆ, ಆದರೂ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಡೇ 4. ಸೊ ನಾನು ಮಾರ್ನಿಂಗ್ ಎದ್ದು ನನ್ನ ಸ್ಕಿನ್ ರೊಟೀನ ಕಂಪ್ಲೀಟ್ ಮಾಡಿ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿದು ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಒಗೆಯೋಕೆ ಹೋದೆ. ಬಟ್ಟೆ ತುಂಬ ಇತ್ತು ಒಗೆಯೋದು. ಸೊ ಎಲ್ಲ ಮುಗಿಸೋಷ್ಟ್ರೊಳಗೆ 10:30 ಆಗೋಗಿತ್ತು. ಸ್ಟುಡಿಯೋಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ರೆಡಿ ಆಗ್ತಿದ್ದೆ. ಬಟ್ ನನ್ನ ತಂಗಿ ಈಗ ನಮ್ಮ ಅಜ್ಜಿನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು, ಅಜ್ಜಿಗೆ ಹುಷಾರಿರಲಿಲ್ಲ ಅಂತ. ಸೊ ಅವ್ರು ಬಂದರು, ಅವ್ರು ಬರ್ತಾ ಸಮೋಸ ತಂದಿದ್ರು. ಸಮೋಸನ ತಿಂದು ನಮ್ಮ ಮನೆ ಹತ್ರ ಒಂದು ಬಾಬು ಇತ್ತು, ಅವ್ರಿಗೆ ಬಾಯ್ ಹೇಳಿ ನಾವು ಆನೇಕಲ್ಗೆ ಹೋದ್ವಿ. ಆನೇಕಲ್ಗೆ ಏನಕ್ಕೆ ಹೋದ್ವಿ ಅಂದರೆ ಇವ್ನಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು, 3rd ವ್ಯಾಕ್ಸಿನು. ಸೊ ಅದಕ್ಕೆ ಮತ್ತೆ ಡೈರೆಕ್ಟ್ ಸ್ಟುಡಿಯೋಗೆ ಬಂದು ಸ್ಟುಡಿಯೋದಲ್ಲಿ ಸ್ವಲ್ಪ ವರ್ಕ್ ಇತ್ತು ಮುಗಿಸಿ ಓನರ್ ಅಂಕಲ್ ಮಗ ಬಂದಿದ್ರು, ಆ ಎಣ್ಣದ ಗಾಡಿ ತೊಗೊಬಂದಿದ್ರು. ಅವರು ಕಿಕ್ಕರ್ ಹೊಡೆದು ಗಾಡಿ ಸ್ಟಾರ್ಟ್ ಮಾಡು ಅಂದರೆ ನನ್ನ ತಂಗಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಟ್ರೈ ಮಾಡಿದ್ಲು, ಬಟ್ ಆಗಲಿಲ್ಲ. ಸ್ವಲ್ಪ ಹೊತ್ತು ಕೂತಿ ಮಾತಾಡ್ಕೊಂಡಿದ್ದು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟ್ರೊಳಗೆ ನಮ್ಮಮ್ಮ ಹೂವು ಕಟ್ತಿದ್ರು, ನಾಳೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ನಮ್ಮ ರಿಲೇಟಿವ್ ಬರ್ತಿದ್ರು ಅಂತ. ಸೊ ಅಲ್ಲಿ ಹೋಗಿ ನನ್ನ ತಂಗಿ ಕಾಯಿ ಸುಲಿತಿದ್ಲು, ನಾನು ಬಿಗ್ ಬಾಸ್ ನೋಡಿಕೊಂಡು ಬಟ್ಟೆ ಎಲ್ಲ ಮಡಚಿಟ್ಟೆ. ಬಟ್ಟೆ ಒಗೆಯೋದು ಒಂಥರ ಕಷ್ಟ ಆದರೆ ಅದನ್ನ ಮಡ್ಚಿಕ್ಕೋದು ಇನ್ನೊಂಥರ ಕಷ್ಟ ನನಗೆ. ಸೊ ಅದಾದಮೇಲೆ ಬಿಗ್ ಬಾಸ್ ಮುಗಿಸಿ ಒಂದು ಫೇಸ್ ವಾಶ್ ಮಾಡಿಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.